ಹಲೋ ಹಲೋ. ಮೀನಾ ಅವ್ರೆ ಮಾತಾಡಿ, ಕೇಳಿಸ್ತಿಲ್ವಾ? ಸೇಮ್ ಟು ಯು. ಥ್ಯಾಂಕ್ ಯು. ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬಿಡಿ, ಇಲ್ಲಾಂದ್ರೆ ಕೇಳಿಸೋದಿಲ್ಲ, ಲೈನ್ ಕೂಡ ಕಟ್ ಆಗ್ಬಿಡುತ್ತೆ. ಸೇಮ್ ಟು ಯು. 14th November ಇದ್ರದ್ದು ಸೇಮ್ ಟು ಯು. ಓಕೆ, ಶ್ರೇಯಾ ಅವ್ರಿಗೆ ಏನಾದ್ರು ಕ್ವೆಶನ್ಸ್ ಕೇಳೋದುಂಟಾ? ಇಲ್ಲ, ನಾ 10th ಮುಗಿದ ತಕ್ಷಣ BSc ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತಾರಾ? ಸೊ ಈವನ್ ಶಿ ವಾಂಟ್ಸ್ ಟು ಬಿ ಪೈಲಟ್ ಆಗಕ್ಕೆ ಏನಾದ್ರು ಏನೇನ್ ಅವಶ್ಯಕತೆ ಅಂತ ಕೇಳ್ತಾ ಇದಾರೆ ಅವರು. ಓಕೆ, ಆ್ಯಕ್ಚುಲಿ ಪೈಲಟ್ ಆಗೋಕ್ಕೆ ಏಜ್ ರೂಲ್ಸ್ ಇದೆ. 18 years ಆದಮೇಲೆ ಇಂಡಿಯಲ್ಲಿ ಆಗ್ಬೋದು. ಬಟ್ ರಷ್ಯಾಲ್ಲಿ ಹಾಗೇನಿಲ್ಲ. ಅಂದರೆ ನೀವು ಎಷ್ಟು ಚಿಕ್ಕವರಿದ್ರೂ ಪರವಾಗಿಲ್ಲ. ಬಟ್ ಅಲ್ಲಿ ಹೋದರೆ IQ ಟೆಸ್ಟ್ ತೊಗೊತಾರೆ. ಆ IQ ಟೆಸ್ಟಲ್ಲಿ ಪಾಸ್ ಆದರೆ ನಿಮ್ಮನ್ನು ಫ್ಲೈಟಿಗೆ ಹಿಂಗೆ ಪೈಲಟ್ ಆಗೋಕ್ಕೆ ಇದು ಕೊಡ್ತಾರೆ. ತಿಳ್ಕೊಂಡ್ರ ಮೀನಾ ಅವರೇ? ಹಾ ತಿಳ್ಕೊಂಡೇನ್ರಿ. ಹಾಗೆ ಏರೋಸ್ಟರ್ಸ್ನು ಆಗ್ಬೋದಾ? ಏರೋಸ್ಟ್ರೇಸ್ಗೂ ಪೈಲಟ್ಗೂ ಇಟ್ ಇಸ್ ನಾಟ್ ರಿಲೇಟೆಡ್ ಅಲ್ವಾ? No, air hostess is only in the flight. Pilot is riding the flight. ಓಕೆ ಮೀನಾ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮಗ್ ಬೇಕಾದಂತ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ. ಸೊ ನೀವ್ ಹೇಳಿದ್ರಿ ಇಂಡಿಯಾದಲ್ಲಿ ಏಜ್ ಲಿಮಿಟ್ ಇಲ್ಲ ಅಂತ. ಸೊ ನೀವು ಫಸ್ಟ್ ಎಲ್ಲಿ ರೈಡ್ ಮಾಡಿದ್, ಅಂದ್ರೆ ಪೈಲಟ್ ಆಗಿ ಎಲ್ಲಿ ರೈಡ್ ಮಾಡಿದ್ದು? ಫಸ್ಟ್ ನಾನು ಜಕ್ಕೂರ್ ಏರ್ಪೋರ್ಟಿಗೆ ಅಪ್ರೋಚ್ ಮಾಡಿದ್ವಿ. ಬಟ್ ಅವ್ರಂದ್ರು ನೀನು ಇನ್ನೂ 18 years ಇಲ್ಲ, ಸೊ ಅದಕ್ಕೆ ನಿನಗೆ ಈಗಲೇ ಕೊಡೋಕ್ಕಾಗಲ್ಲ ಅಂತ. ಬಟ್ ನೀನು ರಷ್ಯಾಗೆ ಹೋಗು ಅಂತ. ಸೊ ಅದಕ್ಕೆ ರಷ್ಯಾಗೆ ಹೋದ್ರೆ ಅಲ್ಲಿ ಆರ್ಮಿ ಬೇಸ್ ಇತ್ತು. ಸೊ ಅಲ್ಲಿ ನಾನು ಪೈಲಟ್ ಟ್ರೈನಿಂಗ್ ತೊಗೊಂಡಿದ್ದೀನಿ. ಆಮೇಲೆ ನಾನು ರಷ್ಯನ್ ಸಿಟಿಸನ್ ಅಲ್ಲ ಅಂತ ನನ್ನನ್ನು ನೇಪಾಳಕ್ಕೆ ಕಳಿಸಿ ಅಲ್ಲಿ ನಾನು ಸರ್ಟಿಫಿಕೇಟ್ ತೊಗೊಂಡೆ. ಸೊ ನಾನು ಫಸ್ಟ್ ಟೈಮ್ ರಷ್ಯಾಲೇ ಓಡಿಸಿದ್ದು. ಸೊ ತುಂಬಾ ಸಂತೋಷ. ಸೊ ಹಾಗೆ ನಿಮ್ಮ ಮನೆಯಲ್ಲಿ ಹೇಗಿದೆ ಸಪೋರ್ಟ್? ಲೈಕ್ ನಿಮ್ಮ ಮಮ್ಮಿ ಡ್ಯಾಡಿ, ಮಮ್ಮಿ ಹೆಸರು ಸುನೀತಾ ದಿನಕರ್. ಓಕೆ, ಡ್ಯಾಡಿ ದಿನಕರ್. ಸೊ ಅವ್ರದ್ದು ಸಪೋರ್ಟ್ ಸೂಪರ್ ಆಗಿರುತ್ತೆ ಅನ್ಸುತ್ತೆ. ಸೊ ಎಲ್ಲ ಅಂದ್ರೆ ನೀವು ಈಗ ಪೈಲಟ್ ಅಲ್ಲದೆ ಕೂಡ ಬೇರೆ ಏನೇನು ಮಾಡ್ತೀರಾ? ಪೈಲಟ್ ಅಲ್ಲದೆ ಕೂಡ ಅಂದರೆ ನಾನು ಡಾನ್ಸ್ ಮಾಡ್ತೀನಿ. ನಾನು ಎಲ್ಲ 7 varieties ಆಫ್ ಇಂಡಿಯನ್ ಡಾನ್ಸಸ್ ಗೊತ್ತು. ಯಾವ್ಯಾವುದು? ಭರತನಾಟ್ಯಂ, ಕುಚಿಪುಡಿ, ಮಣಿಪುರಿ, ಕಥಕಲಿ, ಯಕ್ಷಗಾನ, ಕಥಕ್, ಒಡಿಸಿ. ಆಮೇಲೆ 3 ಥರ ವೆಸ್ಟರ್ನ್ ಡಾನ್ಸ್ ಗೊತ್ತು. ಅಂದರೆ ರಷ್ಯನ್ ಬ್ಯಾಲೆ, ಜಾಝ್ ಅಂಡ್ ಟ್ಯಾಂಗೋ. ಆಮೇಲೆ ಎಲ್ಲ ಥರದ ಡಾನ್ಸಸ್ಸು ಮಾಡ್ತೀನಿ. ಮತ್ತು ಪೇಂಟಿಂಗಲ್ಲೂ ಭಾಳ ಇಂಟ್ರೆಸ್ಟ್ ಇದೆ ನನಗೆ. ಚಿಕ್ಕವಳಿದ್ದಾಗಿಂದಾನು ಇಂಟ್ರೆಸ್ಟ್ ಇತ್ತು. ರೀಸೆಂಟ್ಲಿ ದ ವರ್ಲ್ಡ್ ಆಫ್ ಆರ್ಟ್, ದಿ ಓಲ್ಡ್ ಕ್ಯಾಸಲ್ ಆಫ್ ಸಿಲ್ಜಿ ಅವರು ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ನನ್ನ ಪೇಂಟಿಂಗ್ ಹೈಯೆಸ್ಟ್ ಪ್ರೈಸ್ಗೆ ಹೋಯ್ತು, ಅಂದರೆ 77 lakhsಗೆ. That's so nice. So you got the prize of 77 lakhs. Actually, it was bidded and it got sold. But ನನಗೆ ನಮ್ಮ ಎಕ್ಸ್ಪೆನ್ಸಸ್ ಇದು ಮಾಡಿದ್ರು. ಬಟ್ ಅವರು ಅಂದರೆ 30% ಆಫ್ ಇಟ್ ಗೋಸ್ ಟು ದ ಆರ್ಗನೈಸರ್, 70% ಚಾರಿಟಿಗೆ ಹೋಗುತ್ತೆ. ಓಕೆ, ಏನು ಪೇಂಟಿಂಗ್ ಮಾಡಿದ್ರಿ? ಅದು ಪೇಂಟಿಂಗ್ ಟಾಪಿಕ್ಕು ಹೂ ಆಮ್ ಐ ಆ್ಯಂಡ್ ಹೂ ಆಮ್ ಮೈ ಪೀಪಲ್. ಸೊ ಅದು ಅಂದರೆ ನಾನು ಯಾರು, ನನ್ನ ಜನ ಯಾರು ಅಂತ ಎಲ್ಲ. ನಾನು ಇಂಡಿಯನ್ ಆಗಿದ್ದರಿಂದ ನನ್ನನ್ನೇ ಡ್ರಾ ಮಾಡಿಕೊಂಡು, ಅಂದರೆ ಇಂಡಿಯಾ ಮ್ಯಾಪ್ ಡ್ರಾ ಮಾಡಿ ಎಲ್ಲ ಇಂಡಿಯನ್ ಕಲ್ಚರ್ ಹೆಂಗೆ, ನಾವು ಹೆಂಗೆ ನಮ್ಮ ಹಬ್ಬಗಳನ್ನು ಆಚರಿಸ್ತೀವಿ, ಆಮೇಲೆ ನಾವು ಹೆಂಗೆ ನಮ್ಮ ಡ್ರೆಸ್ ಏನು, ಫುಡ್, ಎವ್ರಿಥಿಂಗ್. ಸೊ ಅದು ಎಲ್ಲ ಇಟ್ ವಾಸ್ ಲೈಕ್ ಮಿನಿ ಇಂಡಿಯನ್ ಥಿಂಗ್. ದಟ್ಸ್ ಸೋ ನೈಸ್. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ಕೂಡ ಶ್ರೇಯಾ ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ, ನನಗೂ ಕೂಡ ಮಾತಾಡಬೇಕು ಅನ್ಸುತ್ತೆ. ಸೊ ಅವ್ರ ಜೊತೆ ಇನ್ನೂ ಮಾತು ಮುಂದುವರಿಸ್ತೀನಿ. ಒಂದು ಒಳ್ಳೆ ಹಾಡಿನ ನಂತರ ಒಂದು ಒಳ್ಳೆ ಹಾಡು ಪ್ರಸಾರ ಆಗ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ನೋಡಿ, ಮತ್ತೊಂದು ಪುಟ್ಟ ವಿರಾಮದ ನಂತರ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮ ನೆಚ್ಚಿನ ಚಾಕ್ಲೇಟ್ ಕಾರ್ಯಕ್ರಮಕ್ಕೆ. ನಿಮ್ಮೊಡನೆ ಇದ್ದೀನಿ ನಿಮ್ಮನೆ ಹುಡುಗಿ, ನಿಮ್ಮ ಚಾಕ್ಲೇಟ್ ಗರ್ಲ್ ಸ್ಫೂರ್ತಿ. ಸೊ ಹಾಗೆ ನಮ್ಮೊಡನೆ ಇದ್ದಾರೆ ಶ್ರೇಯಾ ದಿನಕರ್ ಅವರು. ಹಾಗೆ ಬನ್ನಿ, ಇವತ್ತು ನಮ್ಮ ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ದಿನಕರ್ ಅವ್ರ ಹತ್ರ ಏನೋ ಕೇಳ್ಬೇಕಂತ. ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಾಯ್. ಹಾಯ್, ಭಾಗ್ಯನಾ? ಭಾಗ್ಯ, ಚೆನ್ನಾಗಿದ್ದೀರಾ? ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ಓಕೆ, ಶ್ರೇಯಾ ಅವ್ರ ಜೊತೆ ಮಾತಾಡ್ತೀರಾ? ಮಾತಾಡಿ. ಹಲೋ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ಸೊ ಶ್ರೇಯಾ ಅವ್ರ ಹತ್ರ ಏನಾದ್ರು ಕೇಳೋದುಂಟಾ? ಕೇಳಿ. ನೀವು ಚಿಕ್ಕ ವಯಸ್ಸಿನಲ್ಲಿ ಪೈಲಟ್ ಆಗಿದ್ರಲ್ಲ, ನಿಮ್ ಪಪ್ಪ ಮಮ್ಮಿ ಏನಾರನ್ನ ಪ್ರಪೋಸ್ ಮಾಡ್ಯಾರ ಅಕ್ಕ? ಏನು ಪುಟ್ಟ? ನಿಮ್ ಪಪ್ಪ ಮಮ್ಮಿ ಏನಾರನ್ನ ಪ್ರಪೋಸ್ ಮಾಡ್ಯಾರ? ಸಪೋರ್ಟ್ ಮಾಡಿದಾರ ಪಪ್ಪ ಮಮ್ಮಿ ಅಂತ ಕೇಳ್ತಿದಾರೆ. ಪಪ್ಪ ಮಮ್ಮಿ ಯಾವಾಗಲೂ ಭಾಳ ಸಪೋರ್ಟಿವ್ ಇದ್ದಾರೆ. ಅಂದರೆ
ಮಮ್ಮ ದಿನ ಅಂದರೆ ಅವ್ರು MSc ಗೋಲ್ಡ್ ಮೆಡಲಿಸ್ಟ್. ಅವ್ರ ದಿನ ಅಂದರೆ ಅವ್ರ ಲೆಕ್ಚರರ್ ಇದ್ದರು. ಅವರು ಅವ್ರ ಕರಿಯರನ್ನು ಸ್ಯಾಕ್ರಿಫೈಸ್ ಮಾಡಿ ನನಗೆ ದಿನ ಅಂದರೆ ಎವ್ರಿ ಟೈಮ್ ನನಗೆ ಕರ್ಕೊಂಡು ಹೋಗಿದ್ದಾರೆ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಕಡೆ. ಅಂದರೆ ಹಿಂಗೆ ನೋಡ್ತಾರೆ, ಹಿಂಗಿದ್ದೆ ಹೋಗೋಣ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಪಪ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಇಮೋಷ್ನಲ್ ಆಗಿ ಎಲ್ಲ ಟೈಪ್ ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ಇವತ್ತು ನಾನು ಏನೇನಿದ್ದೀನೋ ಎಲ್ಲ ಅವ್ರ ಸಪೋರ್ಟಿಂದ ಮತ್ತು ಗಾಡ್ಸ್ ಗ್ರೇಸಿಂದಾನೆ. ಬಹಳ ಸಂತೋಷ. ಕೇಳಿಸ್ಕೊಂಡ್ರ ಭಾಗ್ಯ? ಹೇಳಿಬಿಟ್ಟ. ನಮ್ಮ ಅಣ್ಣ ಒಂದು ಕ್ವಶನ್ ಕೇಳ್ಬೇಕಂತಕ್ಕ. ಕೊಡಿ ಗಂಗಾಧರ್ ಕೊಡಿ. ಹಲೋ ಹಲೋ ಗಂಗಾಧರ್, ಚೆನ್ನಾಗಿದ್ದೀರಾ? ಹಲೋ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಕ್ಕ. ನೀವ್ ಹೇಗಿದ್ದೀರ ಅಕ್ಕ? ನಾನು ಕೂಡ ಚೆನ್ನಾಗಿದ್ದೀನಿ. ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಅಕ್ಕ. ಸೇಮ್ ಟು ಯು. ಖಂಡಿತವಾಗ್ಲು ಥ್ಯಾಂಕ್ ಯು ಸೋ ಮಚ್. ಸರ್ ಕೊಡ್ಲಾ ಈಗ? ಹಾ ಕೊಡು. ಕೊಡಲ್ಲ? ಕೊಡಕ್ಕ. ಓಕೆ ಮಾತಾಡಿ. ಹಲೋ ಹಾಯ್. ಹಲೋ ಹಾಯ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ಸೊ ಏನಾದ್ರು ಕ್ವೆಶ್ಚನ್ ಕೇಳೋದುಂಟಾ? ಹಾ ಅಕ್ಕ ಕೇಳಿ. ಅಕ್ಕ ನೀವು ಚಿಕ್ಕ ವಯಸ್ಸಲ್ಲಿ ಪೈಲಟ್ ಆಗಿದ್ದೀರಲ್ಲ ಅಕ್ಕ, ನಿಮ್ಗೆ ಮೊದಲನೇ ಸರ್ತಿ ಪೈಲಟ್ ಆದಾಗ ಭಯ ಆಗ್ಲಿಲ್ವಾ ಅಕ್ಕ? ಪೈಲಟ್ ಆದಾಗ ನಿಮ್ ಫಸ್ಟ್ ಟೈಮ್ ಏರೋಪ್ಲೇನ್ ಇದ್ ಮಾಡಿದಾಗ ನೀವು ಭಯ ಪಟ್ಕೊಳ್ಳಿಲ್ವಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾನು ಭಯ ಪಡ್ಕೊಳ್ಳಿಲ್ಲ. ಏಕೆಂದರೆ ನಮ್ಮಮ್ಮ ಯಾವಾಗಲೂ ನನಗೆ ಅಂತಾರೆ, ನೀನು ಭಯ ಪಟ್ಕೊಂಡ್ರೆ ನೀನೇನು ಮಾಡಬೇಕು ಅಂತೀಯ ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ನೀನು ಭಯನ ಡಿಫೀಟ್ ಮಾಡಿ ನೀನು ಮುಂದುವರಿಬೇಕು ಅಂತ. ಅದಕ್ಕೆ ನಂಗೆ ಒಂಚೂರು ಭಯ ಆಗಲಿಲ್ಲ. ಸೊ ಗೊತ್ತಾಯ್ತಾ? ಹಾ ಅಕ್ಕ. ಅಕ್ಕ ನಮ್ ತಂಗಿ ಕೊಡ್ತೀನಿ ಅಕ್ಕ. ಕಡಿ ಹೇಮಶ್ರೀಗ ಅಕ್ಕಿ ಮಾತಾಡೋಲ್ಲ ಅಂತ ಭಾಗ್ಯ ಕೊಡ್ತೀನಿ ಅಕ್ಕ. ಕಡಿ. ಹಲೋ ಅಕ್ಕ. ಹೇಳಿ ಭಾಗ್ಯ. ಹಲೋ ಹೇಳಿ. ಅಕ್ಕ ನಂಗೂ ಪೈಲಟ್ ಆಗೋದು ಆಸೆ ಅಕ್ಕ. ಸೋ ಸ್ವೀಟ್. ಖಂಡಿತವಾಗ್ಲೂ ಆಗ್ತೀಯ ಪುಟ್ಟ. ನೀನು ಧೈರ್ಯದಿಂದ ಫೇಸ್ ಮಾಡಿ ಎಲ್ಲ ಕೂಡ. ಓಕೆನಾ? ಹ್ಞೂ ಅಕ್ಕ. ಆಲ್ ದಿ